ನಮಸ್ಕಾರ, ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. ಇಂದು ನಾವು ಗಣಿತ 10ನೇ ತರಗತಿ ಭಾಗ 2ರಲ್ಲಿ ಮೊದಲನೇ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆ, ಇದರಲ್ಲಿ ಅಭ್ಯಾಸ 8.1 ಇಂದು ಬಿಡಿಸೋಣ. ಇದರಲ್ಲಿ ತ್ರಿಜ್ಯ ಮೊದಲನೇ ಪ್ರಶ್ನೆ, ತ್ರಿಜ್ಯ ABC ಬಿಯಲ್ಲಿ ಲಂಬಕೋನವಾಗಿದೆ. AB = 24 ಸೆಂಟಿಮೀಟರ್, BC = 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ ಇಲ್ಲಿ ನೋಡಿ, AB = 24 ಸೆಂಟಿಮೀಟರ್ ಬರ್ಕೊಂಡಿದ್ದೀನಿ. BC = 7 ಸೆಂಟಿಮೀಟರ್. ಆದರೆ AC ಕೊಟ್ಟಿಲ್ಲ. ಇಲ್ಲಿ ನಾವು ಮೊದಲು AC ಕಂಡುಹಿಡಿಯಬೇಕು. ತದನಂತರ sin A cos A, sin C cos C ಇವುಗಳನ್ನು ಕಂಡುಹಿಡಿಯಬೇಕು. ಮೊದಲು AC ಕಂಡುಹಿಡಿಯಬೇಕಂದ್ರೆ ಯಾವ ಫಾರ್ಮುಲಾ ಹಚ್ಚಬೇಕಂದ್ರೆ, ಮೊದಲು ಪೈಥಾಗೋರಸ್ ಫಾರ್ಮುಲಾದ ಪ್ರಕಾರ AC² = AB² + BC². ನಮಗೆ ಇಲ್ಲಿ AB ಕೊಟ್ಟಿದ್ದಾರೆ, BC ಕೊಟ್ಟಿದ್ದಾರೆ, AC ಕೊಟ್ಟಿಲ್ಲ. ಅಂದರೆ ACನ ನಾವು AC ಆಗಿ ಬರ್ಕೊಳ್ಬೇಕು. AB = 24 ಸೆಂಟಿಮೀಟರ್, 24 ಸೆಂಟಿಮೀಟರ್. AB² ಇದು ಇರುವ ಸಲುವಾಗಿ AB 24 ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ BC = 7 ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್. 24ರ ವರ್ಗಮೂಲ ಎಷ್ಟು? 576. 7ರ ವರ್ಗಮೂಲ ಎಷ್ಟು? 49. AC² = 576 + 49 625. AC = 625. ACನ ನಾವು 625ನ ಸ್ಕ್ವೇರ್ ರೂಟ್ ಆಗಿ ಬರ್ಕೊಂಡ್ರೆ ಎಷ್ಟಾಗುತ್ತೆ? ರೂಟ್ 625 ಹಾಗೆ ಬರ್ಕೊಂಡಿದ್ರೆ ಎಷ್ಟಾಗುತ್ತೆ? 25² = 625. 25ರ ವರ್ಗಮೂಲ 625ರ ವರ್ಗಮೂಲ 25 ಎಂದರೆ ನಮಗೆ AC 25 ಬರುತ್ತೆ. ಇವಾಗ ನೋಡಿ, sin A ಮತ್ತು cos A. ಮೊದಲು ಇದನ್ನು ಕಂಡುಹಿಡ್ಕೊಳ್ಳೋಣ. sin A = sin A ನ ಅಭಿಮುಖ ಬಾಹು 7 ಸೆಂಟಿಮೀಟರ್. ಅಭಿಮುಖ ಬಾಹು ಯಾವುದು? sin A ನ ಅಭಿಮುಖ ಬಾಹು BC ಮತ್ತು sin A ನ ವಿಕರ್ಣ ಯಾವುದು? ವಿಕರ್ಣ ಇದು ಅಭಿಮುಖ BC ಆದರೆ ವಿಕರ್ಣ AC ಆಗುತ್ತದೆ. BC/AC = BC ಎಷ್ಟು? 7 ಸೆಂಟಿಮೀಟರ್ ಬರ್ಕೊಂಡಿದ್ದೀವಿ, 7 ಸೆಂಟಿಮೀಟರ್. AC ಎಷ್ಟು? ಇವಾಗಲೇ ಆನ್ಸರ್ ಬಂದಿದೆ, 25. cos Aನ ಕಂಡುಹಿಡಿಯೋಣ. cos Aನ ಪಾರ್ಶ್ವಬಾಹು ಮತ್ತು ವಿಕರ್ಣ. cos Aನ ಪಾರ್ಶ್ವಬಾಹು ಮತ್ತು ವಿಕರ್ಣ. cos A AB/AC ಪಾರ್ಶ್ವಬಾಹು ಮತ್ತು cos Aನ ವಿಕರ್ಣ ಬಾಹು. cos Aನ ಪಾರ್ಶ್ವಬಾಹು ಎಷ್ಟು? 24 ಸೆಂಟಿಮೀಟರ್ ಬರ್ಕೊಂಡಿದ್ದೀವಿ. cos ACನ ವಿಕರ್ಣ ಎಷ್ಟು ಅಂದರೆ 25 ವಿಕರ್ಣ. ನೆಕ್ಸ್ಟ್ ಎರಡನೇ ಸಬ್ ಕ್ವಶನ್, sin Cನ AB ಎಷ್ಟು? sin Cನ ಅಭಿಮುಖ ಬಾಹು ಯಾವುದು? AB. sin Cನ ವಿಕರ್ಣ ಯಾವುದು? AC. sin Cನ ಅಭಿಮುಖ ಬಾಹು AB ಬರುತ್ತೆ. ಇದನ್ನು ನೋಡಿ, ಇದರ ಅಭಿಮುಖ ಬಾಹು ಯಾವುದು? AC. sin Cನ ವಿಕರ್ಣ ಯಾವುದು? AC. AB/AC 24/25 ಬಂತ. cos Cನ ಅಭಿಮುಖ ಬಾಹು ಇಲ್ಲ, ವಿಕರ್ಣ ಮತ್ತು ಪಾರ್ಶ್ವಬಾಹು. ವಿಕರ್ಣ ಮತ್ತು ಪಾರ್ಶ್ವಬಾಹು. ಮೊದಲು ಪಾರ್ಶ್ವಬಾಹು BC/AC = BC 7 ಸೆಂಟಿಮೀಟರ್ ಆದರೆ AC 25. ಮೊದಲನೇ ಪ್ರಶ್ನೆ ಮುಕ್ತಾಯ.